ಊಬರಲ್ಲಿ ಕೆಲಸ ಮಾಡೋಂಥ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಊಬರ್ ಅವನು ಡೈರೆಕ್ಟಾಗಿ ಇನ್ಸೆಂಟಿವ್ಸ್ನ ಕೊಡ್ತಿಲ್ಲ ಅಂತ. 1100 ರೂಪಾಯಿ ಜೊತೆಗೆ ನಿಮಗೆ 25 ರೂಪಾಯಿ ಪರ್ ಕಿಲೋಮೀಟರ್ ನಿಮಗೆ ಸೇರಿಸಿ ಕೊಡ್ತಾರೆ. ಓಕೆನಾ. ಐ ಆಮ್ ಆಲ್ಸೋ ಸಿಇಒ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಇಒ ವ್ಲಾಗ್ಸ್. ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿರ್ತೀರಾ ಇನ್ಸೆಂಟಿವ್ ವಿಡಿಯೋ ಇವತ್ತು. ಸೊ ಹೌದು, ಇನ್ಸೆಂಟಿವ್ದು ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಸುಮಾರು ಸಲ ವೀಡಿಯೋಸ್ನ ಮಾಡಿದ್ದೀನಿ, ಆದರೂ ಕೂಡ ಇನ್ನೊಂದು ಸಲ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಏನಕ್ಕಂತಂದರೆ ಸುಮಾರು ಜನಕ್ಕೆ ಇನ್ನೂ ಅಷ್ಟು ವೀಡಿಯೋಸ್ನ ಸುಮಾರು ಜನ ನನ್ನ ಚಾನಲಲ್ಲಿ ಸುಮಾರು ಜನ ವೀಡಿಯೋಸ್ನ ನೋಡಿಲ್ಲ. ಹೊಸ ಡ್ರೈವರ್ಸ್ಗಳು ಯಾರು ಇರ್ತಾರೆ ಅಂಥವ್ರಿಗೆ ಗೊತ್ತಿರೋದಿಲ್ಲ. ಊಬರಲ್ಲೂ ಕೆಲಸ ಮಾಡೋವಂಥ ಡ್ರೈವರ್ಸ್ಗೆ ಇನ್ಸೆಂಟಿವ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೋಸ್ಕರ ಇನ್ನೊಂದ್ಸಲ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಎಲ್ಲರೂ ಊಬರಲ್ಲಿ ಕೆಲಸ ಮಾಡೋಂಥ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಊಬರ್ ಅವನು ಡೈರೆಕ್ಟಾಗಿ ಇನ್ಸೆಂಟಿವ್ಸ್ನ ಕೊಡ್ತಿಲ್ಲ ಅಂತ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಏನು ಮಾಡ್ತಾರೆ ಅಂತಂದರೆ ಊಬರ್ ಅವನು ಸ್ವಲ್ಪ ಒಂದಷ್ಟು ಜನ ವೆಂಡರ್ಸ್ಗಳ ಕಡೆಯಿಂದ ಇಂಡೈರೆಕ್ಟಾಗಿ ಇನ್ಸೆಂಟಿವ್ ಅನ್ನೋದನ್ನು ಡ್ರೈವರ್ಸ್ಗಳಿಗೆ ಕೊಡ್ತಿದ್ದಾನೆ. ಸುಮಾರು ಜನ ಡ್ರೈವರ್ಸ್ಗೆ ಊಬರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಸುಮಾರು ಜನ ಡ್ರೈವರ್ಸ್ಗೆ ಈ ವಿಷಯ ಗೊತ್ತಿರೋದಿಲ್ಲ. ಕರೆಕ್ಟಾ? ಸೊ ಅಂಥವ್ರು ಏನಾದ್ರು ಇದ್ದರೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ನಿಮ್ಗೇನೋ ಇನ್ಸೆಂಟಿವ್ ಬರ್ತಿಲ್ಲ ಅಂತಂದರೆ ಈ ವಿಡಿಯೋನ ಮಿಸ್ ಮಾಡಿದ್ರಂಗೆ ಕೊನೆವರೆಗೂ ನೋಡಿ. ನಿಮಗೂ ಕೂಡ ನಾಳೆಯಿಂದ ಡ್ಯೂಟಿ ಏನು ಮಾಡ್ತೀರಾ, ನಾಳೆಯಿಂದ ಡ್ಯೂಟಿ ಮಾಡ್ತೀರಾ, ಅವಾಗಿಂದ ನಿಮಗೆ ಇನ್ಸೆಂಟಿವ್ ಅನ್ನೋದು ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಅದ್ರ ಬಿಟ್ಟು ಇನ್ಸೆಂಟಿವ್ ಏನು, ಯಾವ ಥರ ಸಿಗುತ್ತೆ, ಏನು ಎತ್ತ ಅಂತ ಅನ್ನೋದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಮುಂಚೆ ನಾನು. ಸೊ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬೋದು. ನಾವು ಅದ್ರ ಜೊತೆಗೆ ಹೇಳ್ತೀನಿ ನಾನು. ಓಕೆನಾ. ಸೊ ನೋಡ್ತಾ ಇರ್ಬೋದು ನೀವು, ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಬಂದು ನಿಮಗೆ 8 ಟ್ರಿಪ್ಪಿಂದ ಸ್ಟಾರ್ಟ್ ಆಗುತ್ತೆ ಇನ್ಸೆಂಟಿವ್ ಅನ್ನೋದು. 8 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 250 ರೂಪಾಯಿ ಇನ್ಸೆಂಟಿವ್ ಸಿಗ್ತಾ ಹೋಗುತ್ತೆ. ಮತ್ತು 10 ಟ್ರಿಪ್ಸ್ ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ 350 ರೂಪಾಯಿ ಸಿಗುತ್ತೆ. 12 ಮಾಡ್ತೀರಾ ಅಂದರೆ 480 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಇಲ್ಲ 14 ಟ್ರಿಪ್ಸ್ ಮಾಡ್ತೀರಾ ಅಂತಂದರೆ 750 ರೂಪಾಯಿ ಸಿಗುತ್ತೆ. 20 ಟ್ರಿಪ್ ಮಾಡ್ತೀರಾ ಅಂದರೆ 1100 ರೂಪಾಯಿ ಇನ್ಸೆಂಟಿವ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಇಷ್ಟ ಅಲ್ಲ, ಇದ್ರ ಜೊತೆಗೆ ನಿಮಗೆ ಏನಪ್ಪ ಅಂತಂದರೆ ಮಿನಿಮಮ್ ದಿನ ನೀವು 12 ಟ್ರಿಪ್ಸ್ಗಿಂತ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದರೆ, ಈಗ ಹೇಳಿದೆ ನಾನು 12 ಟ್ರಿಪ್ಸ್ಗೆ 480 ರೂಪಾಯಿ ಏನು ಸಿಗುತ್ತೆ ಅಂತ ಹೇಳಿದೆ. ಸೊ ಪ್ಲಸ್ ಅದ್ರ ಜೊತೆಗೆ ನಿಮ್ಗೆ ಅರ್ನಿಂಗ್ಸ್ ಕಡಿಮೆ ಆಗೈತೆ ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ಪ್ಲಸ್ ನಿಮಗೆ ಕಿಲೋಮೀಟ್ರ್ ಮೇಲೆ ಸೇರ್ಸ್ ಕೊಡ್ತಾನೆ, ಎಕ್ಸ್ಟ್ರಾ ಸೇರ್ಸ್ ಕೊಡ್ತಾರೆ 21 ರೂಪಾಯಿ. ನಿಮ್ಗೆ 12 ಟ್ರಿಪ್ಸ್ ಮೇಲೆ ಮಾಡಿದ್ದೀರಾ ಅಂದರೆ 480 ರೂಪಾಯಿ ಜೊತೆಗೆ 21 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಅಂದರೆ ಕಿಲೋಮೀಟರ್ ಚಾರ್ಜಸ್ ಸಿಗುತ್ತೆ. ಸೊ 16 ಟ್ರಿಪ್ಸ್ ಮಾಡಿದ್ದೀರಾ ಅಂದರೆ 750 ರೂಪಾಯಿ ಜೊತೆಗೆ ಕಿಲೋಮೀಟ್ರಿಗೆ 23 ರೂಪಾಯಿ ಸಿಗುತ್ತೆ. ಪ್ಲಸ್ 20 ಟ್ರಿಪ್ ಮಾಡಿದ್ದೀರಾ ಅಂದರೆ 1100 ರೂಪಾಯಿ ಜೊತೆಗೆ ನಿಮಗೆ 25 ರೂಪಾಯಿ ಪರ್ ಕಿಲೋಮೀಟರ್ ನಿಮಗೆ ಸೇರಿಸಿ ಕೊಡ್ತಾರೆ. ಓಕೆನಾ. ಸೊ ಇದು ನಿಮಗೆ ಗೊತ್ತಿರುತ್ತೆ, ಊಬರಲ್ಲಿ ಕೆಲಸ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಏನಂತ ಹೇಳಿದ್ರೆ ಊಬರಲ್ಲಿ ಬರೀ ಏನು ಅರ್ನಿಂಗ್ಸ್ ಮಾಡ್ತೀರಾ ಅಷ್ಟು ಮಾತ್ರ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಆದರೆ ನಿಮಗೆ ಇದು ಗೊತ್ತಿರೋದಿಲ್ಲ, ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರೋದಿಲ್ಲ. ಕರೆಕ್ಟಾ. ಸೊ ಇದ್ರ ಜೊತೆಗೆ ವೀಕ್ಲಿ ಇನ್ಸೆಂಟಿವ್ ಅಂತ ಸಿಗ್ತಾ ಹೋಗುತ್ತೆ. ಓಕೆನಾ. ವೀಕ್ಲಿ ಇನ್ಸೆಂಟಿವ್ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ವಾರಕ್ಕೆ 50 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಜಾಸ್ತಿ ಏನಿಲ್ಲ. ಬರೀ ವಾರಕ್ಕೆ 50 ಟ್ರಿಪ್ಪು, ದಿನಕಾಲ ಹೇಳ್ತಿರೋದು ನಾನು. ವಾರಕ್ಕೆ 50 ಟ್ರಿಪ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2000 ರೂಪಾಯಿ ವೀಕ್ಲಿ ಇನ್ಸೆಂಟಿವ್ ಕೂಡ ಸಿಗುತ್ತೆ ನಿಮಗೆ. ನೀವೇ ಲೆಕ್ಕ ಹಾಕೊಳ್ಳಿ. ಡೈಲಿ ನಿಮಗೆ ಗೊತ್ತಾಗುತ್ತೆ ಏನಂತ, ನೀವು ಡೈಲಿ ಎಷ್ಟು ಮಾಡ್ತೀರಿ, ಕೆಪಾಸಿಟಿ ಎಷ್ಟು ಟ್ರಿಪ್ಸ್ ಮಾಡ್ತೀರ ಅನ್ನೋದು ನಿಮಗೆ ಲೆಕ್ಕ ಹಾಕೊಳ್ಳಿ. ಆ ಟ್ರಿಪ್ಸ್ಗೆ ಅಮೌಂಟ್ ಎಷ್ಟು, ಡೈಲಿ ಇನ್ಸೆಂಟಿವ್ಗೆ ಎಷ್ಟಿದೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. ವಾರಕ್ಕೆ ಎಷ್ಟೈತೆ ಕೌಂಟ್ ಮಾಡ್ಕೊಳ್ಳಿ. ಪ್ಲಸ್ ವಾರಕ್ಕೆ 50 ಆಗೇ ಆಗುತ್ತೆ. ಆವಾಗ ನಿಮಗೆ ಏನಂತ ಹೇಳಿದ್ರೆ ವಾರಕ್ಕೆ ಪ್ಲಸ್ ಅದು ವೀಕ್ಲಿ ಇನ್ಸೆಂಟಿವ್ ಕೂಡ 2000 ರೂಪಾಯಿ ಸಿಗುತ್ತೆ. ಓಕೆನಾ. ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟಾಯಿತು ಇನ್ಸೆಂಟಿವ್ ಬರೀ ನಿಮ್ಗೆ ಎಷ್ಟು ಸಿಕ್ತು ಅಂತ ಲೆಕ್ಕ ಹಾಕೊಳ್ಳಿ ಇಂಡೈರೆಕ್ಟಾಗಿ. ಓಕೆನಾ. ಪ್ಲಸ್ ಇದ್ರ ಜೊತೆಗೆ ನಿಮಗೆ ಇಲ್ಲ ನಾನು ಟ್ರಿಪ್ಸ್ನ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ನಿಮಗೆ ಜಾಸ್ತಿ ಇನ್ಸೆಂಟಿವ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಅದನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ಹಾಕಿ ತೋರಿಸ್ತೀನಿ ನಾನು. ಸೊ 50 ಮಾಡಿದ್ರೆ ಸಾಕು ಅಂತ ಹೇಳಿದ್ನಲ್ಲ. ನೀವು ಕಡಿಮೆ ಅಂತಂದರೆ ನಿಮ್ಮ ಕೆಪಾಸಿಟಿ ಬರೀ 50 ಮಾಡ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗಲ್ಲ, ಕಷ್ಟಪಡೋಕೆ ಹೋಗಲ್ಲ ಅಂತಂದರೆ ವಾರಕ್ಕೆ 50 ಮಾಡಿದ್ರೆ 2000 ರೂಪಾಯಿ ಸಿಗ್ತಿತ್ತು ಇವಾಗ ಹೇಳಿದ್ರಲ್ಲಿ. ಸೊ ಪ್ಲಸ್ ಜೊತೆಗೆ ನೀವು 50ಕ್ಕಿಂತ ಜಾಸ್ತಿ ಮಾಡೋರು ಇರ್ತಾರೆ, ವಾರಕ್ಕೆ ಕಷ್ಟಪಟ್ಟು ಜಾಸ್ತಿ ಟ್ರಿಪ್ಸ್ ಮಾಡೋರು ಇರ್ತಾರೆ. ಅಂಥವ್ರಿಗೂ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುವಂಥ ಒಂದು ಆಪರ್ಚುನಿಟಿ ಇದೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಏನಪ್ಪ ಅಂತಂದರೆ 50 ಟ್ರಿಪ್ ಹೇಳಿದೆ, ಇವಾಗ ನೆಕ್ಸ್ಟ್ ಬಂದು 75 ವಾರಕ್ಕೆ 75 ಟ್ರಿಪ್ಸ್ನ ಕಂಪ್ಲೀಟ್ ಮಾಡ್ತೀವಿ ಅಂದರೆ ವೀಕ್ಲಿ ಇನ್ಸೆಂಟಿವ್ ಏನು ಹೇಳಿದೆ 2000 ರೂಪಾಯಿ ನಿಮಗೆ 50ಕ್ಕೆ. ಸೊ ಇದರಲ್ಲಿ 75 ವಾರಕ್ಕೆ 75 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2300 ರೂಪಾಯಿ ಸಿಗುತ್ತೆ. ಇಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಗುರು ನಾನು, ನನಗೇನು ಸಿಗುತ್ತೆ ಅಂತ ಕೇಳ್ತೀರಾ. ಅದಕ್ಕಿಂತ ಜಾಸ್ತಿ 100 ಟ್ರಿಪ್ಸ್ ಮಾಡ್ತೀರಾ, ಆಯ್ತು 100 ಮಾಡಿ ವಾರಕ್ಕೆ 100 ಟ್ರಿಪ್ಸ್ ಮಾಡ್ತೀನಿ ಅಂತಂದರೆ ನಿಮಗೆ 3200 ರೂಪಾಯಿ ವೀಕ್ಲಿ ಇನ್ಸೆಂಟಿವ್ ಸಿಗುತ್ತೆ. ಓಕೆನಾ. ಡೈಲಿ ಇನ್ಸೆಂಟಿವ್ ಸಿಗುತ್ತೆ, ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ಇದು ವೀಕ್ಲಿ ಇನ್ಸೆಂಟಿವ್. ಆಯಿತಾ. ಸೊ ನೀವೇ ಲೆಕ್ಕ ಹಾಕೊಳ್ಳಿ. ಬರೀ ನಾ ಈಗ ಏನು ಹೇಳಿದೆ ನೀವೇ ಲೆಕ್ಕ ಹಾಕೊಳ್ಳಿ. ನಿಮಗೆ ಒಂದು ಕೆಪಾಸಿಟಿ ಗೊತ್ತಿರುತ್ತೆ, ಎಷ್ಟು ಟ್ರಿಪ್ಸ್ ಮಾಡ್ಬೋದು ನೀವು ವೀಕ್ಲಿಗೆ, ದಿನಕ್ಕೆ ಎಷ್ಟು ಮಾಡ್ಬೋದು, ಅಂದರೆ ವಾರಕ್ಕೆ ಎಷ್ಟಾಗುತ್ತೆ ಏನು ಎತ್ತ ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಕೌಂಟ್ ಮಾಡ್ಕೊಳ್ಳಿ. ಡೈಲಿ ಇನ್ಸೆಂಟಿವ್ ಎಷ್ಟು ಬರುತ್ತೆ,
ವೀಕ್ಲಿ ಇನ್ಸೆಂಟಿವ್ ಎಷ್ಟು ಬರುತ್ತೆ ಅನ್ನೋದನ್ನು ನೀವೇ ಕೌಂಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಒಂದು ಅಂದಾಜು ಲೆಕ್ಕ ಸಿಗುತ್ತೆ ಎಷ್ಟು ಇನ್ಸೆಂಟಿವ್ನ ನೀವು ವಾರಕ್ಕಾಗಲಿ ಇಲ್ಲ ತಿಂಗಳಿಗಾಗಲಿ ಎಷ್ಟು ತೊಗೋಬೋದು ನೀವು ಇನ್ಸೆಂಟಿವ್ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಇದನ್ನು ಯಾವ್ದು ರೀತಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತಲ್ಲ. ಸೊ ವೆರಿ ಸಿಂಪಲ್, ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಇದರಲ್ಲಿ ಈ ಒಂದು ಇನ್ಸೆಂಟಿವ್ ಪ್ಲ್ಯಾನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟಾಗಿ ಊಬರಿಂದ ಇನ್ಸೆಂಟಿವ್ ಪ್ಲ್ಯಾನ್ನ ಇನ್ಸೆಂಟಿವ್ನ ಕೊಡ್ತಿಲ್ಲ, ಆಯಿತಾ? ಮತ್ತು ಇನ್ಸೆಂಟಿವ್ ಅಮೌಂಟ್ ಬಂದು ನೀವು ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇನ್ಸೆಂಟಿವ್ ಅಮೌಂಟ್ ಬಂದು ನಿಮ್ಮ ಊಬರ್ ವ್ಯಾಲೆಟ್ಗೆ ಬರೋದಿಲ್ಲ. ನೀವು ಏನು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಏನು ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರ, ಸೊ ಆ ಒಂದು ಅಕೌಂಟ್ಗೆ ನಿಮ್ಮ ಇನ್ಸೆಂಟಿವ್ ಅಮೌಂಟ್ ಅನ್ನೋದು ಬರ್ತಾ ಹೋಗುತ್ತೆ, ಆಯಿತಾ? ಮತ್ತು ಇದರಲ್ಲಿ ಇನ್ಸೆಂಟಿವ್ಗೆ ನೀವು ಒಂದು ತಿಂಗಳು ಕಾಯಬೇಕು, ಇನ್ಸೆಂಟಿವ್ ಅಮೌಂಟ್ಗೆ ವಾರಗಟ್ಟಲೆ ಕಾಯಬೇಕು ಅಂತಿಲ್ಲ. ಡೈಲಿ ಪೇಮೆಂಟ್, ಡೈಲಿ ಅಂದರೆ ಇನ್ಸೆಂಟಿವ್ ಏನಿರುತ್ತೆ ಇವತ್ತು ಮಾಡಿರ್ತೀರ ಅದು ಒಂದಿನ ಹಂಗೆ ಒಂದಿನ ನಿಮಗೆ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ವೀಕ್ಲಿ ಇನ್ಸೆಂಟಿವ್ ಮಾತ್ರ ನೀವು ಯಾವಾಗ ವಾರದಲ್ಲಿ ಯಾವಾಗ ನೀವು 50 ಟ್ರಿಪ್ನೇ ಆಗಿರ್ಬೋದು, 75 ಟ್ರಿಪ್ನೇ ಆಗಿರ್ಬೋದು, ವಾರ ಪೂರ್ತಿ ಕಾಯಬೇಕು ಅಂತಿಲ್ಲ. 5 ದಿನಕ್ಕೆ ಮಾಡ್ತೀರಾ ಅಂದ್ಕೊಳ್ಳಿ, ಕಂಪ್ಲೀಟ್ ಮಾಡ್ತೀರಾ 50 ಅಂದ್ಕೊಳ್ಳಿ. ಆಗ 5 ದಿನಕ್ಕೆ ನಿಮ್ಗೆ ಏನಂತ ಈ ವೀಕ್ಲಿ ಇನ್ಸೆಂಟಿವ್ ಏನಿರುತ್ತೆ ಅದು 2,000 ರೂಪಾಯಿ ಬಂದು ಅಕೌಂಟ್ಗೆ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ ವಾರದಲ್ಲಿ 50 ಟ್ರಿಪ್ನ, ಅವಾಗ ನಿಮ್ಗೆ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಸೊ ಇನ್ಸೆಂಟಿವ್ಗೆ ಯಾವುದೇ ರೀತಿ ಕಾಯೋವಂಥ ಅವಶ್ಯಕತೆ ಇಲ್ಲ, ಆಯಿತಾ? ಸೊ ಇದು ಬಂದು ಈ ಇನ್ಸೆಂಟಿವ್ ಪ್ಲ್ಯಾನ್ ಬಂದು ನಿಮ್ಮ ಊಬರ್ ಆ್ಯಪಲ್ಲೂ ಕೂಡ ತೋರಿಸೋದಿಲ್ಲ ಇದು. ಸೊ ಓಕೆನಾ, ಇದನ್ನು ತಲೆ ಇಟ್ಕೊಳ್ಳಿ. ಮತ್ತು ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಓಕೆನಾ? ಏನಪ್ಪ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಊಬರ್ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನೀವು ಲಾಸ್ಟ್ 4 ವೀಕ್ಸಲ್ಲಿ 150 ಟ್ರಿಪ್ಸ್ಗಿಂತ ಕಡಿಮೆ ಮಾಡಿರೋ ಮಾತ್ರ ಈ ಇನ್ಸೆಂಟಿವ್ ಪ್ಲ್ಯಾನ್ ಬಂದು ಅಟ್ಯಾಚ್ಮೆಂಟ್ ಮಾಡೋಕ್ಕಾಗೋದು. ತಲೆ ಇಟ್ಕೊಳ್ಳಿ, 150 ಟ್ರಿಪ್ಗಿಂತ ಕಡಿಮೆ ಇರಬೇಕು, ಓಕೆನಾ? ಈ ಲಾಸ್ಟ್ 4 ವಾರದಲ್ಲಿ ನೀವು ಯಾವಾಗ ನನಗೆ ಡಾಕ್ಯುಮೆಂಟ್ಸ್ನ ನಂಗೆ ಕಳಿಸ್ತೀರಾ, ಸೊ ಅವಾಗಿಂದ 4 ವಾರ ಹಿಂದ್ಗಡೆ ನಿಮ್ಗೆ 150 ಟ್ರಿಪ್ಸ್ಗಿಂತ ಕಡಿಮೆ ಆಗಿರಬೇಕು, ಅವಾಗ ಮಾತ್ರ ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಆಗುತ್ತೆ. ಇದು ತಲೆ ಇಟ್ಕೊಳ್ಳಿ. ನೀವು ಮಾಡುವಾಗಿಷ್ಟೇ 150 ಟ್ರಿಪ್ಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಲಾಸ್ಟ್ 4 ವಾರದಲ್ಲಿ ಆಗಿದೆ ಅಂತ 150ಗಿಂತ ಕಡಿಮೆ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ DLO-RC ಮತ್ತು ನಿಮ್ಮದು ಊಬರ್ ರಿಜಿಸ್ಟರ್ ಫೋನ್ ನಂಬರ್ನ, ನಂದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ವಾಟ್ಸಪ್ ನಂಬರ್ದು ಲಿಂಕ್ ಇರುತ್ತೆ, ವಾಟ್ಸಪ್ ಗ್ರೂಪ್ದು. ಸೊ ಹೋಗಿ ನನ್ನ ಪರ್ಸ್ನಲ್ ನಂಬರ್ಗೆ ನಿಮ್ಮ DLO-RC ಮತ್ತು ಊಬರ್ ರಿಜಿಸ್ಟರ್ ಫೋನ್ ನಂಬರ್ ಇಷ್ಟನ್ನು ನೀವು ನನ್ನ ಕಳಿಸ್ಕೊಟ್ರೆ ನಾನು ಅದನ್ನು ಊಬರ್ ವೆಂಡರ್ಗೆ ನಾನು ಕಳಿಸ್ಕೊಡ್ತೀನಿ. ಸೊ ಕಳ್ಸಿದ ಮೇಲಿಂದ ಊಬರ್ ವೆಂಡರ್ ಆಫೀಸ್ ಕಡೆಯಿಂದ ನಿಮ್ಗೆ ಒಂದು ಕಾಲ್ ಬರುತ್ತೆ, ಕಾಲ್ನ ಅಟೆಂಡ್ ಮಾಡಲೇಬೇಕು ನೀವು. ಕಾಲ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಗೆ ಒಂದು ನಿಮ್ಮ ನಾರ್ಮಲ್ ಮೆಸೇಜ್ಗೆ ಒಂದು ಲಿಂಕನ್ನು ಕಳಿಸ್ತಾರೆ. ಅಲ್ಲಿ ಯಾವ ನಂಬರಿಂದ ಕಾಲ್ ಮಾಡ್ತಾರೆ ವೆಂಡರ್ ಕಂಪ್ನಿಯವರು, ಸೊ ಅದೇ ನಂಬರ್ಗೆ ಅವ್ರು ಏನು ಲಿಂಕ್ ಕಳಿಸಿರ್ತಾರೆ ಅದೇ ನಂಬರ್ ವಾಟ್ಸಪ್ ನಂಬರ್ಗೆ ಆ ಲಿಂಕನ್ನು ನೀವು ಸೆಂಡ್ ಮಾಡ್ತೀರಾ. ಸೆಂಡ್ ಮಾಡೋದಲ್ಲೇ ಅವ್ರು ಕಾಲ್ ಮಾಡಿ ಇನ್ನೊಂದ್ಸಲ ಕಾಲ್ ಮಾಡಿ ನಿಮ್ಗೆ ಒಂದು OTP ಕೇಳ್ತಾರೆ. ಸೊ ಆ OTPನ ಅವ್ರಿಗೆ ಹೇಳ್ಬೇಕಾಗುತ್ತೆ. ಸೊ ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ನೀವು ಎಷ್ಟು ಟ್ರಿಪ್ಸ್ ಮಾಡಿದಾರ, ಏನು ಎತ್ತ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಊಬರಲ್ಲಿ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಇಷ್ಟು ಪ್ರೊಸೀಜರನ್ನು ಫಾಲೋ ಮಾಡಲೇಬೇಕಾಗತ್ತೆ ನೀವು, ಆಯಿತಾ? ಸೊ ಇದನ್ನು ಮಾಡ್ತಿದ್ದಂಗೆ ನಿಮಗೆ ಅಟ್ಯಾಚ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಅನ್ನೋದನ್ನ ಕಂಪ್ನಿಯವ್ರು ಹೇಳ್ತಾರೆ. ಅಟ್ಯಾಚ್ಮೆಂಟ್ ಆಗಿದ್ರೆ ಊಬರ್ ಕಡೆಯಿಂದ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಸೊ ಆ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅದಾದ್ಮೇಲಿಂದ ನಿಮ್ಮದು ಇನ್ಸೆಂಟಿವ್ ಪ್ಲ್ಯಾನ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಇನ್ನೊಂದು ತಲೆ ಇಟ್ಕೊಳ್ಳಿ, ಇನ್ಸೆಂಟಿವ್ ಪ್ಲ್ಯಾನ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸುಮಾರು ವೀಡಿಯೋಸ್ ನಾನು ಇನ್ಸೆಂಟಿವ್ ಪ್ಲ್ಯಾನ್ ಸುಮಾರು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಸುಮಾರು ಜನ ಏನಪ್ಪ ಮಾಡಿದ್ದಾರೆ ಅಂತಂದರೆ ಇನ್ಸೆಂಟಿವ್ ಬೇಕು ಅಂತ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ತಾರೆ ಅಷ್ಟೇ, ಡ್ಯೂಟಿ ಮಾಡ್ತಿಲ್ಲ ಅವರು, ಆಯಿತಾ? ಆ ಥರ ಯಾರೋ ಈ ಮಾಡೋರು ಇದ್ದರೆ ದಯವಿಟ್ಟು ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾರಿಗ ದುಡಿಯೋಕ್ಕೆ ಇಂಟ್ರೆಸ್ಟ್ ಇದ್ದು ಜಾಸ್ತಿ ಅನ್ನೋ ಬೇಕು, ಈಗ ಮಾಡ್ತಿರೋ ಸಾಲ್ತಲ್ಲ ಇನ್ಸೆಂಟಿವ್ ಬೇಕು ನನಗೆ ಡ್ಯೂಟಿ ಮಾಡೋರು ಮಾತ್ರ ಮಾಡ್ಕೊಡಿ, ಆಯ್ತಾ? ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೇನೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಏನಾದ್ರು ಊಬರಲ್ಲಿ ಕೆಲಸ ಮಾಡ್ತಿದ್ದು ಅವ್ರಿಗೆ ಇನ್ಸೆಂಟಿವ್ ಬರ್ತಿಲ್ಲ ಊಬರಿಂದ ಅಂತಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಆಯಿತಾ? ಸೊ ಅವ್ರಿಗೆ ಈ ವಿಡಿಯೋ ನೋಡ್ಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ಯೂಸ್ಫುಲ್ ಆಗಲಿ, ಅವ್ರು ಕೂಡ ಏನು ಊಬರ್ದು ಏನು ಇನ್ಸೆಂಟಿವ್ ಪ್ಲ್ಯಾನ್ಗೆ ಏನಿದೆ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಎಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಸಿ ಬೈ ಬೈ.